ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ಗದಗ ಜಿಲ್ಲಾ ಘಟಕದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಮಾಧ್ಯಮ ಕ್ರಿಕೆಟ್ ಲೀಗ್ ಆಯೋಜನೆ ಮಾಡಲಾಗಿದ್ದು, ನಗರದ ಪತ್ರಿಕಾ ಭವನದಲ್ಲಿ ಜಗದೀಶ್ ಎಸ್ಪಿ ನೇತೃತ್ವದ ರೂರಲ್ ಕಿಂಗ್ಸ್ ತಂಡದ ಲೋಗೋ, ಪ್ರೋಮೋ ಹಾಗೂ ಜರ್ಸಿ ಅನಾವರಣ ಮಾಡಲಾಯಿತು. ಆಗಸ್ಟ್ 20ರಿಂದ ಪಂದ್ಯಾವಳಿಗಳು ನಡೆಯಲಿದ್ದು, ಟ್ರೋಫಿಗಾಗಿ 4 ತಂಡಗಳು ಸೆಣಸಾಡಲಿವೆ. ಈ ವೇಳೆ ಸಂಪಾದಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಅಬ್ಬಿಗೇರಿ, ಕಾನಿಫ್ ಜಿಲ್ಲಾಧ್ಯಕ್ಷ ರಾಜು ಹೆಬ್ಬಳ್ಳಿ, ರವಿಕಾಂತ್ ಅಂಗಡಿ, ಟಿಎನ್ ಭಾಂಡ್ಗೆ, ನೈಟ್ ರೈಡರ್ಸ್ ತಂಡದ ಮಾಲೀಕರಾದ ಎಚ್ಎಂ ಶರೀಫ್ ನವರ್, ಆನಂದಯ್ಯ ವ್ಯಕ್ತಮಠ, ಅನಂತ್ ಕಾರ್ಕಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನೋರ್ವ ಹಿರಿಯರು ವಾಗ್ಮಿಗಳು, ನಮ್ಮ ವಿರಕ್ಮಠ ಸ್ವಾಮೀಜಿಗಳು ಎಲ್ಲರನ್ನೂ ಸಾಕಷ್ಟು ವಾಗ್ಮೆಯ ಮೂಲಕ ವಾದ ಪ್ರತಿವಾದ ಮೂಲಕ ರಾಜ್ಯವನ್ನ ಚೀಟಿ ಎತ್ತಿ ಲಕ್ಕಿ ಡ್ರಾ ಮಾಡಿದ್ರು. ಲಕ್ಕಿ ಡ್ರಾ ಮೂಲಕ ಆಯಾ ತಂಡಕ್ಕೆ 4 ತಂಡ ಮಾಡಿದ್ರು. 4 ತಂಡ ಫ್ರಾಂಚೈಸಿ ತಗೊಂಡಿರ್ತಕ್ಕಂಥ 4 ತಂಡಗಳ ಮಾಲೀಕರಿಗೆ ನಮ್ಮ ಜಿಲ್ಲಾ ಸಂಘದ ಪರವಾಗಿ ವಿಶೇಷ ಅಭಿನಂದನೆ ಹೇಳ್ತಿದ್ದೀನಿ. ಯಾಕಂದ್ರೆ ಫ್ರಾಂಚೈಸಿ ತಗೊಂಡು ಆ ಟೀಮ್ಗೆ ಒಂದು ಹೊಸತನ ಕೊಟ್ಟ. ಈಗ ರೂರಲ್ ಕಿಂಗ್ಸ್ ಜಗದೀಶ್ ಪೂಜಾರ್ ಅವರು ಹೇಳಿದ್ರಾಗಲೇ ಆನಂದ ಒಂದು ಹೊಸ ಇದು ಮಾಡಿದ್ರು. ನಮ್ಮ ಪತ್ರಿಕಾ ಭವನದ ಕಾರ್ಯಕ್ರಮ ಮಾಡಿ ಅವ್ರು ಆಕ್ಚುಲಿ ಐಬಿಐ ಮಾಡಕ್ಕೆ ಐಬಿಐ ಮಾಡಕ್ಕೆ ಹೇಳಿರುತ್ತೆ. ಹೊಸ ಕಚೇರಿಯಲ್ಲ ಐಬಿಐ ಅಂತ ಹೇಳಿದ್ರು. ಮತ್ತು ಅವ್ರ ಹಚ್ಚಿದ್ರಿಲ್ಲ ಪತ್ರಿಕಾ ಭವನ ಮಾಡೋಣ. ಪತ್ರಿಕಾ ಭವನದ ಪತ್ರಕರ್ತರ ಚಟುವಟಿಕೆ ಸಂಬಂಧ ಇಲ್ಲಿ ಯಾವುದೇ ಪತ್ರಕರ್ತರು ನಮ್ದು ಚಟುವಟಿಕೆ ಮಾಡೈತಿ. ಇದು ಮುಕ್ತವಾಗಿ ನಾವು ಕೊಡ್ತೀವಿ. ಬರುವ ದಿನಗಳಲ್ಲಿ ನಾವೇನು ಸ್ಪರ್ಧೆ ಮಾಡ್ತೀವಿ, ಮ್ಯಾಚ್ ಟೂರ್ನಮೆಂಟ್, ಈ ಸ್ಪರ್ಧೆ ಆರೋಗ್ಯಕರವಾಗಿರಲಿ, ನಮ್ಮ ಇದಕ್ಕೆ ಪೂರಕವಾಗಿರಲಿ, ನಮ್ಮ ಅಭಿವೃದ್ಧಿಗೆ ಪೂರಕವಾಗಿರಲಿ. ಆ ನಿಟ್ಟಿನೊಳಗೆ ನಾವೆಲ್ಲ 4 ತಂಡದ ಮಾಲಕರು, 4 ತಂಡದ ಆಟಗಾರರು ನಮ್ಮ ಪತ್ರಿಕಾ ವೃತ್ತಿಯನ್ನು ಇದ್ರ ಜೊತೆಗೆ ಆರೋಗ್ಯಕರ ಸ್ಪರ್ಧೆ ನೀಡುವ ಮೂಲಕ ನಮ್ಮ ಒಂದು ಸಮಾಜದ ಹೊಸತನ ನೀಡೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ತಮ್ಮಲ್ಲಿ ಹಂಚಿ ನನ್ನ ಮಾತು ನಮಸ್ಕಾರ. ಇದು ಒಂದು ರೀಸನ್ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಕ ಒಂದು ವಿಚಾರ ಬಂತು. ಹಂಗ ಸುಮ್ಮನೆ ಎಲ್ಲೋ ಅಜ್ಜರ್ ಹೇಳಿದಂತಾಗ ಅಲ್ಲೇ ಇಲ್ಲೇ ಕರೀಶ್ ಕೊಡೋದು ಏನ್ ದೊಡ್ಡದಲ್ಲ. ಆಮೇಲೆ ಈ ತರ ಕಾರ್ಯಕ್ರಮ ಮಾಡೋದ್ರಿಂದ ಏನ್ ದೊಡ್ಡ ಇದು ಅಲ್ಲ, ಏನು ಒಂದ ಸ್ಟೇಟಸ್ ತೋರಿಸ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಈ ಕೂಡ್ತೀವಲ್ಲ ಅನ್ನೋ ಒಂದ ರೀಸನ್, ಬೇರೆ ಮತ್ತೊಂದು ಏನಿಲ್ಲ. ನಾವು ಮಾಡಿರೋದು ಏನೇ ಇದ್ರು ಸ್ವಲ್ಪನ ಈ ಬಾಂಧವ್ಯ ಕೂಡೋದಕ್ಕೆ ಏನೈತಲ್ಲ, ಎದಕ್ಕೂ ಬೆಲೆ ಕಟ್ಟಕ್ ಆಗಲ್ಲ ಅಂತಂದು ಒಂದು ವಿಚಾರ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಈ ಒಂದು ಆಯೋಜನೆ ಮಾಡಿದಾಗ ಎಲ್ಲರ ಸಹಕಾರ ಸಿಕ್ಕೈತಲ್ಲ, ಅದು ನನಗ ಒಂದು ಹೆಮ್ಮೆ. ಮತ್ತೆ ಹೊಳ್ಳಿ ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ ಅಂತಂದು ಹೇಳಕ್ ಇಚ್ಛ ಪಡ್ತೀನಿ. ಪ್ರತಿಯೊಬ್ಬರು ನನ್ನ ಜೀವನದೊಳಗೆ ಎಲ್ಲರೂ ಮಾರ್ಗದರ್ಶಕರಾಗಿ, ಗುರುಗಳಾಗಿ ಪ್ರತಿಯೊಬ್ಬರು ನಿಂತಿರಿ. ಇನ್ನೂ ನಾನು ಏನೋ ಒಂದು ತಪ್ಪು ಮಾಡಿದ್ರು ಅದನ್ನ ತಿದ್ದುವಂತ ಒಂದು ನಿಮ್ಗ ಜವಾಬ್ದಾರಿ ನಿಮಗೈತಿ. ನಾವೊಬ್ಬ ಮನಿ ಮಗನ ನಾನೇನಾರ ತಪ್ಪು ಮಾಡಿದ್ರು ಅದನ್ನ ಕಿವಿಯಿಂದ ಹೇಳುವಂತ ಒಂದು ಪ್ರತಿಯೊಬ್ಬರಿಗೂ, ಯಾರ ಏಜ್ನಾರ ಸಣ್ಣರಿರ್ಲಿ ಏನಿರ್ಲಿ, ಅನುಭವ ನಿಮ್ದು ಎಲ್ಲರದು ದೊಡ್ಡದೈತಿ. ಈ ಅನುಭವದ ಮುಂದೆ ನಾನು ಸಣ್ಣವನ್ನ, ಹಂಗಾಗಿ ನಾ ಏನಾರ ತಪ್ಪಾಗಿ ನಡ್ಕೊಂಡಿದ್ರು ಈ ಒಂದು ವೇದಿಕೆ ಒಳಗ ನಾನು ಎಕ್ಸ್ಕ್ಯೂಸ್ ಕೇಳ್ಕೊಂತೀನಿ, ಕ್ಷಮನ ಕೇಳ್ತೀನಿ. ಹಂಗ ನಿಮ್ಮ ಜನಶ್ರೀ ಟೈಮ್ಸ್ ಗದಗ್.